ಫಸ್ಟ್ ನೀವು ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ ಇತ್ತೀಚೆಗೆ ಯಾಕೋ ಮರಿಬೇಡಿ ಆಯಿತಾ. ಓಕೆ, ಇವತ್ತು ನಾವೆಲ್ಲ ಅಂದರೆ ಫುಲ್ ನಮ್ಮ ಕ್ಲಾಸ್ ಅವ್ರು ಏನೇನು ಇದ್ದೀವಿ ಎಲ್ಲರೂ ಸೇರಿಕೊಂಡು ಎಲ್ಲಿಗೋ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ ಅಂತ ನೀವು ನೋಡಬೇಕು ಅಲ್ಲ. ಫುಲ್ ಲಾಗ್ನ ಎಲ್ಲೂ ಸ್ಕಿಪ್ ಮಾಡಲ್ದಿದ್ದ ನೋಡಿ ಅಷ್ಟೇ, ಫುಲ್ ಮ್ಯಾಟ್ರ್ ಗೊತ್ತಾಗೋಗುತ್ತೆ. A few moments later. ಬಾಯ್ ಹೇಳು ನನಗೆ, ಕೇಳ್ ಬಾಯ್ ಹೇಳಿಸ್ಕೊಳ ಪರಿಸ್ಥಿತಿ. ಬಾಯ್ ಬಾಯ್, ಸರಿ ಬಾಯ್. ಸೊ ಗೈಸ್, ನಾವಿವಾಗ ಹಾಸನ್ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಒರಿಜಿನಲ್ ಕ್ರಾಕ್ಸ್ ಓನರ್ ಸಿಂಚು ವಿತ್ 14 ತೋತ. ಸ್ಟಾರ್ಟಿಂಗ್ ಪ್ರಿನ್ಸಿಪಲ್ ಮಗ ರೊಚ್ಚಿಗೆ ಎದ್ಬಿಟ್ಟಿದ್ದಾನೆ ಗೈಸ್. ಅವನ್ ಯಾರು? Two hours later. A few inches later. ಅಭಿಮಾನಿಗಳು ಉಟ್ಕೊಂಡಿದ್ದಾರೆ. ಸೇ ಹಾಯ್. ನಮ್ ಸಾಂಗ್ ಕೇಳಕ್ಕೋಸ್ಕರ ಅಣ್ಣ ಅಲ್ಲಿಂದ ಎದ್ದು ಬಂದೈತೆ. ಅಣ್ಣನೇ ಹೇಳಿದ್ದು ಸೀರಿಯಸ್ ಆಗಿ. ಇಂಟ್ರೆಸ್ಟ್ ಇಲ್ಲ ಅವ್ರ ಜೊತೆ ಮಾಡಕ್ಕೆ, ಕನ್ನಡ ಬರಲ್ಲ ಬೇಜಾರ್ ಮಾಡ್ಕೊಂಡು ಹಿಂದಿ ಬರೀ ಕನ್ನಡ ಮಾತ್ರ. ಯಾವ ಭಾಷೆ ಆದ್ರು ಗೊತ್ತಾಗಿಲ್ವಾ? ವಾರ ಬಂತಮ್ಮ ಗುರುವಾರ ಬಂತಮ್ಮ. ವಾನ್ ಹೇಳಿದ್ದು ಮಾ. One eternity later. ಸಿಟಿಸಿ ಬಂದು ನಮ್ಮ ಮಜಾ ಎಲ್ಲ ಹಾಳು ಮಾಡಕ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ನಮ್ ಫ್ಯಾನ್ಸಿ ಕ್ವಶನ್ ಮಾಡ್ತವ್ರೆ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದಾನೆ, ಕೋಟಿಗಟ್ಲೆ ಮಾತಾಡ್ತಾನೆ. 3 hours later. ಗೈಸ್ ಎಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟಿದ್ದಾರೆ ನೋಡಿ. ಒಳ್ಳೆ ಹಾಡು ಹೇಳ್ತಿದ್ರು ಜೋಡಿ. ಸೊ ಗೈಸ್, ನಾವು ರೀಚ್ ಆಗಿದ್ದೀವಿ ಮಂಗಳೂರಲ್ಲಿ. ಇವಾಗ ನಾವಿರೋ ಹೋಟೆಲ್ ಹೆಸರು ಬಂದು ಹೋಟೆಲ್ ಅಯೋಧ್ಯ ಅಂತ. ಅಷ್ಟೇ, ಎಂತ ಶೆಕೆ ಇದೆ ಅಂತ ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ, ಅಷ್ಟೊಂದು ಶೆಕೆ ಇದೆ. ಇದು ನಮ್ಮ ರೂಮು. ನಾನು ನಿಮ್ಗೊಂದ್ಸಲಿ ರೂಮ್ ಟೂರ್ ಮಾಡ್ತೀನಿ ಈಗ, ಆಯ್ತಾ? ಚಿಕ್ಕ ರೂಮ್, ಚೆನ್ನಾಗಿದೆ. ಮತ್ತೆ ಇಲ್ಲಿಂದ ಬಂದು ಇದು ಫ್ರಂಟು. ಸೊ ಇದು ಲಿವಿಂಗ್ ಏರಿಯಾ, ಏನು ಬೆಡ್ರೂಮ್ ಎಲ್ಲ ನೀವೇನೇನು ಅನ್ಕೋತೀರ ಹಂಗೆಲ್ಲ ಇಷ್ಟೇ. ಇಲ್ಲೊಂದು ವೈಡ್ ವಿಂಡೋ ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಅಂದರೆ ಇಲ್ಲಿಂದ ಫುಲ್ ಇಡೀ ಸಿಟಿನೇ ಕಾಣುತ್ತೆ ನೋಡಿ. ಕೈ ಹೊರಗೆಲ್ಲ ಹಾಕ್ಬೋದು.
ಅಯೋಧ್ಯದಲ್ಲಿ ಇದೀವಿ. ಇವ್ರು ನನ್ನ ಫ್ರೆಂಡ್ ಟೊಮೆಟೊ ಅಂತ ಹಾ ಮಾಡ್ತಾರೆ. ಓಕೆ ಸೊ ಯಾ ನಾವಿವಾಗ ಸಿಟಿ ಸೆಂಟರ್ ಮಾಲ್ಗೆ ಹೋಗ್ತಾ ಇದೀವಿ. ಸೊ ಹೆಂಗ ಅನಿಸ್ತಿದೆ ನಿಮ್ಗೆಲ್ಲ ಮಂಗಳೂರು ಶೆಕೆ? ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೊ ಗೈಸ್ ನಾವ್ ಇವಾಗ ಸಿಟಿ ಸೆಂಟರ್ ಮಾಲ್ಗೆ ಇನ್ನೇನ್ ವಾಕೇಬಲ್ ಡಿಸ್ಟೆನ್ಸ್ 5 to 10 ಮೀಟರ್ ಇದೆ ಅಷ್ಟೇ ಬಂದಿದೀವಿ. ಹಿಂದೆ ನಮ್ ಟ್ರೂಪ್ ಎಲ್ಲ ಬರ್ತಾ ಇದೆ, ಹಾಯ್ ಮಾಡ್ತಾರಂತೆ. ಸೊ ಯಾ ಮಾಲ್ ಒಳಗೆ ಹೋಗಿ ಸಿಗ್ತೀವಿ. ಸೊ ಗೈಸ್ ನಾವ್ ಇವಾಗ ಸಿಟಿ ಸೆಂಟರ್ ಮಾಲ್ ಒಳಗಿದ್ದೀವಿ. ಇನ್ನೊಂದು ಇದಕ್ಕೆ ಬಂದಿದ್ದೀವಿ. ಈ ಕಾಫಿ ಕಪ್ಗೆ ಎಲ್ಲಾನು 2,000 3,000 ಅಷ್ಟೇ ಗೈಸ್. ವಿಡಿಯೋ ಅಲ್ಲ ಇಲ್ವಾ? ಮೀಟರ್ ಬೇಕು, ಮೀಟರ್ ಗೈಸ್ ಇದು ಯಾವುದೋ ಮಾಡಲ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫುಲ್ ಡೀಟೇಲಿಂಗ್ ಆಗಿದೆ, ರಿಯಲ್ ಅಂತ ಅನ್ಸಲ್ವಾ? ನಾವಿವಾಗ ಸಿಂಚನ್ ಫೇವ್ರೆಟ್ ಬ್ರ್ಯಾಂಡ್ ಅಲ್ಲಿ ಇದ್ದೀವಿ. ಇದೊಳ ರಿಯಾಕ್ಷನ್ ಇನ್ ಬ್ಯಾಕ್ ಗ್ರೌಂಡ್. ಬರೀ ಹಾಯ್ ಮಾಡೋದಷ್ಟೇ ಗೈಸ್, ಅಲ್ಲ ಅಂತನಾ? ಓಕೆ ಓಕೆ. ಸೊ ಆಫ್ಲೈನ್ ಅಲ್ಲಿ ಸಖತ್ ಮಾತಾಡ್ತಾಳೆ, ಇಲ್ಲಿ ಸ್ವಲ್ಪ ಕ್ಯೂಟ್ ಅಂಡ್ ಅದೇನೋ ಹೇಳ್ತಾರಲ್ಲ. ಸೊ ಯಾ ನಾವಿವಾಗ ಮ್ಯಾಕ್ಸ್ ಅಲ್ಲಿ ಇದೀವಿ. ಹಿರ್ರ ಬರ ಎಲ್ಲಾ ಬ್ರ್ಯಾಂಡ್ ಎಕ್ಸ್ಪ್ಲೋರ್ ಮಾಡಿದೀವಿ ಗೈಸ್. ನಾವಿವಾಗ ಸಿಟಿ ಸೆಂಟರ್ ಮಾಲ್ ನ 4ನೇ ಫ್ಲೋರ್ ಅಲ್ಲಿ ಇದೀವಿ. ಇದು ಫುಲ್ ಗೇಮ್ ಏರಿಯಾ ಆಯ್ತಾ. ಈಗ ನಾವು ಹಾರರ್ ಹೌಸ್ ಅಂತ ಇದೆ ಇಲ್ಲಿ, ಯು ಕ್ಯಾನ್ ಸಿ. ನಾವಿಲ್ಲಿ ಹೋಗೋಣ ಅಂತ ಇದೀವಿ ಈಗ. ಲೆಟ್ಸ್ ಟ್ರೈ. ನನಗಂತೂ ಇಷ್ಟ ಗೈಸ್. ನಾನು ಹಾರರ್ ಹೌಸ್ ನೋಡಿ ಅಲ್ಲಿ ಏನೇನು ಇರುತ್ತೆ ಅಂತ ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಯಾ ನೋಡೋಣ ಗೈಸ್. ನಾನು ಯಾವ್ದಾದ್ರು ಗೇಮ್ ಆಡೋಣ ಅನ್ಕೊಂಡ್ ಬಂದೆ. ಇಲ್ಲಿ ಯಾವ್ದು ನಾನು ಆಡೋಂತ ಗೇಮ್ ಇಲ್ಲ, ತುಂಬಾ ಚಿಕ್ಕ ಮಕ್ಳು ಆಡೋಂತ ಗೇಮ್ ಇದೆ. ಗೈಸ್ ನಾವಿವಾಗ ಒಂದು ಜಪಾನ್ ಬ್ರ್ಯಾಂಡಿಗೆ ಬಂದಿದ್ದೀವಿ. ನೋಡೋಣ, ಚೆನ್ನಾಗಿದ್ರೆ ಏನಾದ್ರು ತಗೊಳ್ಳೋಣ. ಎರೇಸರ್ ಗೈಸ್ ಇದು. ಇದೇನು ನಂಗೆ ಗೊತ್ತಿಲ್ಲ ಇದೇನಂತ, ವಿಚಿತ್ರವಾಗಿದೆ. ಎಲ್ಲ ಜಾಪನೀಸ್ ಗೈಸ್, ಫುಲ್ ಜಪಾನ್ ಟ್ರೆಂಡ್ ಫಾಲೋ ಮಾಡಿದ್ದಾರೆ ಇವರು. ನಾವು ಇಡಲ್ಲ ಗೈಸ್ ಬ್ಯಾಗ್, ಅವ್ರೆ ಏನಾದ್ರು ಕತ್ಕೊಂಡ್ಬಿಟ್ರೆ. ಸೊ ಇದೆಲ್ಲ ಯಾರು ಎಸ್ಥೆಟಿಕ್ ಆಗಿ ನಮ್ಮ ಹಾಸನಲ್ಲಿ ಒಂದು ಏನದು ಅಲ್ಲ ಅದೇನು ಸಖತ್ ಸಿಪ್ ಅಂತ ಒಂದು ಅಂಗಡಿ ಇದೆ ಗೈಸ್ ನಮ್ಮ ಹಾಸನಲ್ಲಿ. ಆ ಅಂಗಡಿಲಿ ಫುಲ್ ಅವ್ರಿಗೆ ಅದೆಲ್ಲ ಇಷ್ಟ ಆಗುತ್ತೆ. ಸಖತ್ ಸಿಪ್ ಅವ್ರಿಗೆ. ಇದೆಂತ 3 hours later. ಗೈಸ್ ನೀವು ಇದಕ್ಕೆ ಎಷ್ಟಿರ್ಬೋದು? ನೀವು ಹೊರಗಡೆ ತಂದ್ರೆ ಮ್ಯಾಕ್ಸಿಮಮ್ 100 ರೂಪಾಯಿ ಇರ್ಬೋದಾ? ಇರಲ್ಲ, 100 ರೂಪಾಯಿ ಅನ್ಕೊಳ್ಳಿ. ಇಲ್ಲಿ ನೋಡಿ 275 rupees. ಗೈಸ್ ಹುಡುಕಿ ಸಾಕಾಗೋಯ್ತು ನನಗಂತೂ, ಹೊಟ್ಟೆ ಹಸಿತಿದೆ. ಸೊ ನಾವು ಇಲ್ಲಿ ಯಾವುದೋ ಹೋಟೆಲ್ ಹುಡ್ಕೊಂಡ್ ಬಂದಿದೀವಿ. ಸೊ ಹೋಟೆಲ್ ಹೆಸರು ಬಂದು ಪಾಕಶಾಲಾ ಇದೆ ಗೈಸ್, ಪಾಕಶಾಲಾ ಹೋಟೆಲು. ಸೊ ನಾವ್ ಇವಾಗ ಇಲ್ಲೇ ಊಟಕ್ಕೆ ಹೋಗ್ತಿರೋದು. The next day. ಸೊ ಗೈಸ್ ಇದು ಡೇ 2 ಇನ್ ನಮ್ಮ ಕುಡ್ಲ. ಈಗ ನಾವೆಲ್ಲ ಹೋಗ್ತಿದೀವಿ ಅಂತಂದ್ರೆ ಕನ್ವೆನ್ಷನ್ ಹಾಲಿಗೆ ಹೋಗ್ತಾ ಇದೀವಿ ನಾವು. ಮೈಕ್ ಕನೆಕ್ಟ್ ಮಾಡ್ಕೋಬೇಕು, ಒಳಗೋಗಿ ಮಾಡ್ಕೋತೀನಿ. ಸೊ ಯಾ ಇಷ್ಟು ಜನ ಈಗ ಬರ್ತಿರೋದು, ಇನ್ ಸ್ವಲ್ಪ ಜನ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಅವ್ರು ಸ್ವಲ್ಪ ಮೇಕಪ್ ಎಲ್ಲ ಕೆಲಸ ಮುಗ್ದಿಲ್ಲ ಅಂತ ಕಾಣ್ತದೆ. ವೆನ್ಯೂಲ್ ಇದೀವಿ, ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಅಂತ. ಸೊ ನೋಡಿ ಇವರೆಲ್ಲ ಫುಲ್ ಕೇರಳದವರು ಗೈಸ್. ಸಿಕ್ಕಿದೆ ಬಿಟ್ಟು ಬಂದೆ ಮನೇಲಿ, ಮತ್ತೋಯ್ತು. ಇವರೆಲ್ಲ ಫುಲ್ ಗೈಸ್, ಫುಲ್ ಆಲ್ಮೋಸ್ಟ್ ಕೇರಳ. ಇಲ್ಲಿರೋರಲ್ಲಿ 90% ಕೇರಳ. ID ಕಾರ್ಡ್ ಎಲ್ಲ ಹಾಕೊಂಡಿರ್ತಾರೆ ನೋಡಿ. ನಮ್ಗೂ ಈ ತರದೊಂದು ID ಕಾರ್ಡ್ ಕೊಡ್ತಾರೆ, ಅದ್ರಲ್ಲಿ ನಾನಂತೂ ಸಾಕಾದಾಗ ಬಂದಿದ್ದೆ. ಓ ಮೈ ಗಾಡ್, ಶೆಕೆ ತಡಿಯಕ್ ಆಗ್ತಾ ಇಲ್ಲ ಗೈಸ್. ವಾಟ್ ಯು ಫೀಲ್ ಅಬೌಟ್ ದಿಸ್ ಶೆಕೆ? ವೆರಿ ಹಾಟ್. ID ಕಾರ್ಡ್ ಬಂತು, ತೋರಿಸ್ತೀನಿ ರೀ. ನೋಡಿ ಗೈಸ್, ಐಡಿ ಕಾರ್ಡ್ ಸಿಕ್ತು ಗೈಸ್. ಬ್ರೇಕ್ಫಾಸ್ಟ್ ಟೈಮು ನಮಗೆ ಇದು ಕೊಟ್ಟಿರ್ತಾರೆ, ಒಂದು ರೆಸಿಪ್ಟ್ ಥರ, ಲೈಕ್ ಈ ಥರ ಕೊಟ್ಟಿರ್ತಾರೆ ಕೂಪನ್. ಸೊ ಇದನ್ನ ತೋರಿಸಿದ್ರೆ ಎಂಟ್ರಿ, ಇಲ್ಲಾಂದ್ರೆ ಇಲ್ಲ. ಇವಾಗ ಬಫೆ ಸಿಸ್ಟಮ್, ನಾವು ಹಾಕ್ಕೊಂಡು ತಿನ್ಬೋದು ಎಲ್ಲಿ ಬೇಕಾದ್ರೂ. ತಿನ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಅಂತ. ಓಕೆ, ತಿಂಡಿ ಆಯ್ತು ಗೈಸ್, ಚೆನ್ನಾಗಿ ಇತ್ತು, ಪರವಾಗಿಲ್ಲ. ಕಾಫಿ ಮಾತ್ರ ಫುಲ್ ನೀರು, ಸಪ್ಪೆ ಕೂಡ ಚೆನ್ನಾಗಿರ್ಲಿಲ್ಲ ಕಾಫಿ.
ನೆಕ್ಸ್ಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅವಾಗ ಸಿಗ್ತೀನಿ. ಬಾಯ್. ಸೊ ಗೈಸ್, ನಾವ್ ಇವಾಗ ಮೇನ್ ಪ್ರೋಗ್ರಾಮ್ ನಡೆಯೋ ಜಾಗದಲ್ಲಿ ಇದ್ದೀವಿ. ಇಷ್ಟು ದೊಡ್ಡ ಕನ್ವೆನ್ಷನ್ ಅಲ್ಲೂ ಏನಿಲ್ಲ ಅಂದ್ರೂ 1,000 ಜನ ಅಂತ ಹಿಡಿಯುತ್ತೆ. ಓ ನೋಡಿದ್ರ ಗೈಸ್, 4,000 ಜನ ಹಿಡಿಯುತ್ತಂತೆ. ಸೊ ಗೈಸ್, ಇವಾಗ ಊಟದ ಟೈಮ್, ಊಟಕ್ಕೆ ಬಿಟ್ಟಿದ್ದಾರೆ. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಹಿಂಗೆಲ್ಲ ಅರೇಂಜ್ಮೆಂಟ್ಸ್ ಇದೆ. ಇಲ್ಲಿ ಬರೀ ಫೋಟೋ ತೆಕ್ಕೊಳ್ಳೋರೇ ಇದ್ದಾರೆ. ಬರೀ ಫೋಟೋ. ಕಾರ್ ಯಾರ್ದಾದ್ರೂ ಆಗಿರ್ಲಿ, ಫೋಟೋ ತೆಕ್ಕೊಂಡ್ರೆ ನಾವಾಗಿರ್ಬೇಕು ಅನ್ನೋ ರೀತಿ ಫೋಟೋ ತೆಕ್ಕೋತಿದೆ. ಓಕೆ, ಇಂತಿಂತ ತರ ಕಾರೆಲ್ಲ ಇದೆ ಇಲ್ಲಿ. ಸೊ ಈಗ ಊಟ ಹೆಂಗಿತ್ತು ಅಂತ ರಿವ್ಯೂ ಕೊಡ್ತೀವಿ. 2,000 years later. ತಣ್ಣೀರ್ಬಾವಿ ಬೀಚಿಗೆ ಹೋಗ್ತಿದೀವಿ. ಆಟೋ ರಿಕ್ಷಾಲ್ಲಿ ಹೋಗ್ತಾ ಇದೀವಿ. ಇವರೆಲ್ಲ ಹೊರಟು ನಿಂತಿದ್ದಾರೆ ಗೈಸ್. ಅವರೇ ನಮ್ಮ ಸಿಂಚನ ಮ್ಯಾಮ್. ಸೊ ಗೈಸ್, ನಾವು ಬಂದಾಯ್ತು ಮಂಗಳೂರು ಬೀಚ್ಗೆ. ಯಾವ ಬೀಚ್ ಅಂತ ಅಂದ್ರೆ ಇದು ತಣ್ಣೀರ್ಬಾವಿ ಬೀಚ್. ರಾಜ್ ಬಿ ಶೆಟ್ಟಿ ಅವರ ಫೇವ್ರೆಟ್ ಬೀಚ್ ಅಂತ ಇದು. ನಾನೊಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ. ಸೊ ತೋರಿಸ್ತೀನಿ ನಾನು ನಿಮ್ಗೆ ಇಲ್ಲಿ ಏನೇನಿದೆ ಅಂತ. ಸೊ ಇದೆಲ್ಲ ನಾವು ವಾಟರ್ ಗೇಮ್ಸ್ಗೆ ರಿಜಿಸ್ಟರ್ ಮಾಡ್ಕೊಳ್ಬಹುದಾದಂಥ ಜಾಗ ಇದು. ಇಲ್ಲಿ ಫಿಶಿಂಗ್ ಜಾಸ್ತಿ ಮಾಡೋದ್ರಿಂದ ಅದನ್ನ ಇಂಡಿಕೇಟ್ ಮಾಡೋದಕ್ಕೋಸ್ಕರ ಹಾಕಿದ್ದಾರೆ. ಸೊ ಎಂತ ಅಂದ್ರೆ, ಇಲ್ಲಿಂದ ಇವಾಗ ನಾವು ಒಂದು ಲೇಕಿಗೆ ಬಂದಿದ್ದೀವಿ. ಲೇಕಿಂದ ನಾವು ನೆಕ್ಸ್ಟ್ ಬೀಚಿಗೆ ಶಿಪ್ಪಲ್ಲಿ ಹೋಗ್ತೀವಿ, ಸಾರಿ ಬೋಟಲ್ಲಿ ಹೋಗ್ತೀವಿ. ಬೀಚಿಗೆ ಬಂದು ಬೀಚಿಗೆ ಹೋಗೋ ದಾರಿಗೆ ಬಂದು ಹೆಂಗ ಅನಿಸ್ತಿದೆ? ಫಸ್ಟ್ ಟೈಮ್ ಬಂದಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರ? ದುಡ್ಡು ಮಾತ್ರ ಏನ್ ಹೇಳದ? ಯಾಕಂದ್ರೆ ಬರ್ಬೇಕು ಅನಿಸ್ತೈತೆ ಮಂಗ್ಳೂರ್. ಪ್ರತಿ ಸತಿ ಗಂಡೆಲ್ಲ ಕಾನ್ಫರೆನ್ಸ್ಗೆ ಅಂತ ಬಂದು ಇಲ್ಲಿ ನೋಡಿದ್ರೆ ಟ್ರಿಪ್ ಆಗೈತೆ. ಕಾನ್ಫರೆನ್ಸ್ ಅಂದ್ರೆ ಟ್ರಿಪ್ ಅಲ್ಲ. ಅದು ನಿಜ. ಕಾನ್ಫರೆನ್ಸ್ ಅಂತ ಅಲ್ಲಿ ಬರೀ ಭಾಷಣ ಹೊಡೆದ್ರು. ತಿನ್ನೋದ್ ಬಿಟ್ಟು ಬರೀ ನೀರ್ ತಾಂಡಿ ದುಡ್ಡು ಲಾಸ್ ಮಾಡಿದ್ದೆ ಜಾಸ್ತಿ ಆಗೋಯ್ತು ನಾವು. ಹೌದು, ನಂಗೂ ನೀರಿಗೆ ತುಂಬಾ ಖರ್ಚಾಯ್ತು. ಓಯ್, ಏನ್ ಅನಿಸ್ತಿದೆ ನಿನ್ಗೆ? ಇಲ್ಲಿ ಇನ್ ಬಂದ್ ಕಾಯ್ತಾ ಇದೆಯಲ್ಲ, ಇರೋದೇ 7 ಗಂಟೆ ತನಕ ಅಂತೆ ಬೀಚ್. ಒಣ್ಮಿನ್ಗಿಂತ ನಾನೇ ಒಣ್ಮಿನ್ ಆಗ್ಬೋದು ಆಗಲ್ಲ ಅನ್ಸುತ್ತೆ. ಏನ್ ಅನ್ಸ್ತಿದೆ ಅಂದ್ರೆ ಗಾಯ್ಸ್, ನಾನು ಔಟ್ಫಿಟ್ ಹೆಂಗಿದೆ ಅಂತ அடடா இவளா என் பக்கத்துல அழகா சிரிச்சான பக்கத்துல செதஞ்ச ಯಾರಿಗಾದ್ರೂ ಫೋಟೋ ಬೇಕಾದ್ರೆ ದಾಕ್ಷಿಣಿ ಅಂತ ಕಮೆಂಟ್ ಮಾಡಿ. ಅಷ್ಟೇ. ಹೆಂಗ ಅನಿಸ್ತಿದೆ ಇಲ್ಲಿಗೆ ಬಂದಿ? ಸೊ ಗೈಸ್, ನಾವ್ ಇವಾಗ ಹೋಗ್ತಿದೀವಿ ಬೋಟಲ್ಲಿ ಹೋಗಕ್ಕೆ. ಇದಾದ್ಮೇಲಿಂದ ಈಗ ಬೀಚಿಗೆ ಹೋಗ್ತೀವಿ, ಆಕ್ಚುಯಲ್ ಬೀಚಿಗೆ. ಸೊ ಗೈಸ್, ಇದು ಇನ್ನೊಂದು ತೀರ. ನಾವು ಬಂದಿದ್ದು ಆ ತೀರದಿಂದ. ಓಕೆ, ನಾವಿವಾಗ ಮುಂದೆ ಹೋಗ್ತಾ ಇದೀವಿ ಬೀಚ್ಗೆ. ಅಲ್ಲಿ ಗೈಸ್ ನೆಕ್ಸ್ಟ್ ಹೋಗ್ತೀವಲ್ಲ, ಈಗ ಇದನ್ನ ದಾಟಿ ಹೋಗ್ಬೇಕಾಗುತ್ತೆ. ನಾವು ಬಂದಿದ್ದು ಫಸ್ಟ್ ಇಂದು ತಣ್ಣೀರ್ಬಾವಿ ಫಸ್ಟ್ ಬೀಚ್ ಅನ್ಸುತ್ತೆ. ಇಲ್ಲಿ ಬೋರ್ಡ್ ಇದೆ ತಣ್ಣೀರ್ಬಾವಿ ಸೆಕೆಂಡ್ ಬೀಚ್ ಅಂತ. ಇಲ್ಲಿ ಇದೆ, ಯು ಕ್ಯಾನ್ ಸಿ ದಿಸ್ ಇಸ್ ದ ಟ್ರೂಪ್. ಚಂದ ಕಾಣತ್ತೀನಲ್ಲ ನಾನು? ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಾನು ನೋಡಿ ಇಲ್ಲಿ ಟ್ರಿಪ್ಪಿಗೆ, ಸಾರಿ ಕಾನ್ಫರೆನ್ಸ್ ಅಂದ್ರೆ ಮೀಟಿಂಗಿಗೆ ಬಂದು ಅಷ್ಟೆಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡ್ತಿದ್ದೀನಿ, ನಿಮಗೆ ಇದನ್ನೆಲ್ಲ ತೋರಿಸ್ತಿದ್ದೀನಿ. ನೀವು ಬಂದು ಅದನ್ನೇ ಬೀಚ್ ಅನ್ಕೊಂಡು ಡಿಸಪಾಯಿಂಟ್ ಆಗಬಾರ್ದು ಅಂತ ಅದನ್ನ ಫಸ್ಟ್ ಬೀಚು ಇದು ಸೆಕೆಂಡ್ ಬೀಚ್ ಅಂತ ಇಷ್ಟು ಡೀಟೇಲ್ಸ್ ಕೊಡ್ತಿದ್ದೀನಿ. ನೀವು ಯಾಕೆ ನನಗೊಂದು ಸಬ್ಸ್ಕ್ರೈಬ್ ಮಾಡಬಾರ್ದು ಅಲ್ವಾ? ನ್ಯಾಯ ಅಲ್ವಾ ಕೇಳೋದು? ಗೈಸ್, ನಾನು ಮಂಗಳೂರಿಗೆ ಬಂದು ತಿಂದು ಕುಡಿಯೋದಕ್ಕಿಂತ ಬರೀ ನೀರು ಕುಡಿಯೋಕೆ ದುಡ್ಡು ಜಾಸ್ತಿ. 1 hour later. ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಇಲ್ಲಿ ನಾವು ಟಿಕೆಟ್ ತಗೋಬೇಕಾಗುತ್ತೆ. ನೋಡಿ ಹೆಂಗೆ ಕರೀತಾರೆ, ಟಿಕೆಟ್ ತಗೊಂಡೇ ಹೋಗ್ತಾ ಇದ್ದೀರಾ ಅಂತ. ಗೈಸ್, ಎಷ್ಟು ಗೊತ್ತಾ? ನಮಗೆ ಅಬೌವ್ 13 ಅಲ್ವಾ, 30 ರೂಪೀಸ್ ಕೊಡಬೇಕಾಗುತ್ತೆ. ಓಕೆ, ಸಿ ಗೈಸ್, ನಾನು ನೋಡೋಕ್ಕಾಗಲ್ದಿರೋದನ್ನ ನನ್ನ ಕ್ಯಾಮ್ರಾ ನೋಡಿರುತ್ತೆ, ಆಮೇಲೆ ನೋಡ್ಕೊತೀನಿ ನಾನು ಅಷ್ಟೇ. ಸೊ ಇದು ಗೈಸ್ ಆಕ್ಚುಯಲ್ ಸಮುದ್ರ, ಬಟ್ ದೊಡ್ಡ ಅಲೆ ಇಲ್ಲ. ನನಗೆ ಬೇಸರ ಆಗ್ತಿದೆ ಗೈಸ್. ನಂಗೆ ಎಷ್ಟು ಚಿಕ್ಕದಿತ್ತು ಸಿಕ್ತು, ಚಿಕ್ಕ ಶಂಖ ಮತ್ತೆ ಚಿಕ್ಕ ಅದೇನದು ಕಪ್ಪೆ ಚಿಪ್ ಸಿಕ್ತು. ಐ ಆಮ್ ವೆರಿ ಹ್ಯಾಪಿ ಟು ಸೀ ದಿಸ್. ಓಡಿ ಬಾ ಮಗು, ಓಡಿ ಬಾ. ಬಂದೆ ಅಮ್ಮ ಅನ್ಬೇಕು ನೀನು. ಆಗಿತ್ತು ನಮ್ಮ ಬೀಚ್ ಡೇ ಅಷ್ಟೇ, ಇನ್ನು ಮುಗ್ದಿಲ್ಲ ನನ್ನ ಲಾಗ್. ಓಕೆ, ಕೀಪ್ ಆನ್ ವಾಚಿಂಗ್, ಕೀಪ್ ಆನ್ ಸಪೋರ್ಟಿಂಗ್. ನಾವು ಬರುವಾಗ ಅಷ್ಟು ಜನ ಇರ್ಲಿಲ್ಲ. ಇವಾಗ ಲಾಸ್ಟ್ ಟ್ರಿಪ್ ಇದು, 7 ಗಂಟೆಗೆ ಕ್ಲೋಸ್ ಆಗ್ಬೇಕು ಆಕ್ಚುಲಿ. ಬೈ ಮುಚ್ಚಿಲ್ ವಿಡಿಯೋ ಮಾಡ್ತೀವಿ. ಕ್ಲೋಸ್ ಆಗುತ್ತೆ ಅಂತ. ಇನ್ನು ಅಲ್ಲಿ ತನಕ ಇದಾರೆ. ಮೋಸ್ಟ್ಲಿ ಇದೇ ಬೋಟಲ್ಲಿ 2 ಟ್ರಿಪ್ ಬರ್ಬೋದೇನೋ. ತುಂಬಾ ಜನ ಇದಾರೆ. ಸೊ ಹೇಗಿತ್ತು ನಿಮ್ಮ ಬೀಚ್ ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ಫೋಟೋ ಸುದೇವಿಗೆ ತಕೊಟ್ಟು ಒಂದ್ 50 ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡಿದೀನಿ. ಅದೇ ಕೆಲ್ಸಕ್ಕೆ ಫಿಸಿಯೋಥೆರಪಿಸ್ಟ್ ಆಗ್ಲಿಲ್ಲ ಅಂದ್ರೆ ಆ ಕೆಲ್ಸಕ್ಕೆ ಜಾರೈತೀನಿ. ನಿಂಗೆ ಹೆಂಗ ಅನಿಸ್ತು? ಸ್ವೀಟ್ ಕಡೆಗೆ ಟಿಪ್ಸ್ ಸ್ವಲ್ಪ ನಾವು ತಕೊಟ್ಟಿದ್ವಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ನ ಒಂಚೂರು ಅಪ್ಲೋಡ್ ಮಾಡಿ ಫೇಮಸ್ ಮಾಡ್ಬಿಡು. ಈ ಓಕೆ
ಇವಾಗ ಬೋಟ್ ಅಂಟಿದೆ ಅಲ್ಲಿ ಕಾನ್ಫರೆನ್ಸ್ ಸಿಗ್ತೀವಿ ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬೈ ಸಿ ಆಲ್ಬಮ್ ಮೀಟ್ ಆಗುತ್ತೆ. ಏನೇನ್ ಊಟ ಮಾಡಿದ್ರಿ ಮಧ್ಯಾಹ್ನ? ಕಬಾಬ್, ಚಿಕನ್ ಫ್ರೈ, ದೋಸೆ, ಪರೋಟ, ಬಿರಿಯಾನಿ. ಚೆನ್ನಾಗಿತ್ತಾ? ಚೆನ್ನಾಗೇನೆ ಇತ್ತು, ಇಸ್ಗಳಕ್ ಪಟ್ಟಿತ್ತು. ಕಷ್ಟ ನೋಡಿದ್ರೆ ಬೆಳಗ್ಗೆನೆ 2 ಸಲ ತಿನ್ಕೋಬೋದಾಗಿತ್ತು ಅನಿಸ್ತು. ಒಂದ್ಸತಿ ತಿನ್ನಕ್ಕೆ 2 ಅವರ್ ದುಡ್ಡಾಟ ಮಾಡಿ ಬ್ಯಾಗ್ ಎಲ್ಲ ಕಿತ್ತೋಯ್ತೆ. ಒಂದ್ ಬಿರಿಯಾನಿ ಛೇ, ಈ ತರ ಆಗ್ಬಾರ್ದಾಗಿತ್ತು. ಡಿನ್ನರ್ ಈಗ ಅಂತ ಕರ್ದಿದ್ದಾರೆ. ಇವಾಗ ಅದೆಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ನೋಡ್ತೀವಿ. ಏನಾರು ಹಂಗೆ ಆಯ್ತು ಅಂದ್ರೆ ಮಧ್ಯಾಹ್ನ ಆದಾಗ ನಾಳೆಯಿಂದ ಹೋಗಕ್ಕೆಲ್ಲ ವಾ ವಂಡರ್ಫುಲ್. ಮಾಡ್ಬೇಕು. ಈಗ ರೆಡಿಯಾಗಿ ಹೋಗ್ಬೇಕು ನಾವು ಫೈಟ್ ಮಾಡಕ್ಕೆ. ಎಸ್, ಫೈಟ್ ಆಯುಧಗಳೇನಾದ್ರೂ ತಗೊಂಡೋಗ್ತಿದ್ದೀರಾ? ಫೋನ್ ಅಲ್ಲಿ ಉಯ್ಯ 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 ಅಂತ ಸಾಂಗ್ ಹಾಕಲ್ಲ. ಎಲ್ಲ ಓಡೋಗ್ಬಿಡ್ಬೇಕು ಹಂಗೆ. ಬರೀ ಇಂತದೆಯ ಯಾರು ಓಡೋದು ನಮ್ಮನ್ ತಳ್ಳುತ್ತೆ. ನಾನೇನು ಗೊತ್ತಾ, ಮಧ್ಯಾಹ್ನ ನಿಂತಿದ್ದೀನಿ ಕ್ಯೂ ಅಲ್ಲಿ. ನನ್ ಮತ್ ಸೈಡಿಗೆ ಹಾಕ್ತಾನೆ ಅವ್ರೆ ನನ್ನ. ಅಲ್ಲಿ ನಮ್ ಕಡೆಗ್ ನಾವೇ ಅರಿಸ್ಕೋಬೇಕು. ಕನ್ನಡ ಯಾಕೋ ಗೊತ್ತಿಲ್ಲ, ಹಿಂದಿಲೇ ಬಿಡ್ತಾವೆ. ನಾವ್ ಬೈದ್ರು ಅವ್ರಿಗೆ ತಲೆ ಕೆಡಿಸ್ಕೊತಿಲ್ಲ. ನೂಗ್ತವ್ರೆ ಎಲ್ಲ ದಬಾಕೊಂಡ್ ಬಿದ್ರು. ಆಮೇಲೆ ಕೇರಳದವ್ರದ್ದೇ ಫುಲ್ ಅವಳಿ ಅಲ್ವಾ? ಬಿಟ್ರೆ ಮಾತಾಡ್ತಾನೆ ಇದೆಯಲ್ಲ ನೀನು. Tomorrow. ಗೈಸ್, ಇದು ಡೇ 3 ಇನ್ ನಮ್ಮ ಕುಡ್ಲ. ನಾವು ರೆಡಿ ಆಗ್ತಾ ಇದ್ದೀವಿ. ರೆಡಿಯಾಗಿ ಆಗಿದೆ, ಇನ್ನ ಇಬ್ರು ರೆಡಿ ಆಗ್ತಾ ಇದ್ದಾರೆ ಅಲ್ಲಿ. ಸೊ ನಿನ್ನೆ RCB ಮ್ಯಾಚ್ ಇತ್ತಲ್ಲ, RCB RR ಮ್ಯಾಚ್ ಇತ್ತು. ನನಗೇನು RCB ಹೇಟ್ರೆಡ್ ಅಲ್ಲ ಆಯ್ತಾ, ನಂಗೂ ಇಷ್ಟ RCBನೇ ನಾನು ಸಪೋರ್ಟ್ ಮಾಡೋದು. ಆದ್ರೆ ನನಗೆ ಒಂದು 6 ಸೆನ್ಸು ಹೇಳ್ತಾ ಇತ್ತು ಸೋಲ್ತಾರೆ ಇವತ್ತು ಪಕ್ಕ ಅಂತ. ನನ್ನ ಫ್ರೆಂಡ್ ರಕ್ಷಿತಂಗೆ ನಾನು ಹೇಳಿದ್ದೆ ಸೋಲ್ತಾರೆ ಅಂತ. ಅವಳು ನನಗೆ ಸೋಲಲ್ಲ ಅಂತ ಹೇಳ್ಬಿಟ್ಟಿದ್ಲು. ಸೊ ಇವಾಗ ಅವಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ಅಕಸ್ಮಾತ್ ಗೆದ್ದಿದ್ರೆ ನನಗೆ ಸಖತ್ತಾಗಿ ಉರ್ಸಾಕೊಳ್ಳು. ಸೊ ಇವಾಗ ನನ್ನ ಟರ್ನ್. ಅಲ್ಲ, ಹೆಂಗ ಅನ್ನಿಸ್ತು? ನಾನು ಹೇಳಿದ್ದೆ ತಾನೆ ಫಸ್ಟ್, ನೆನ್ನೆ ಫುಲ್ ಬಿಲ್ಡಪ್ ಕೊಟ್ಟಿದ್ದೆ ಅಷ್ಟೇ. ಆದ್ರೂ ಪರವಾಗಿಲ್ಲ, ಒಂದೇ ಮ್ಯಾಚ್ ಸೋತಿರೋದು. ಇನ್ನು 14 ಮ್ಯಾಚ್ 3 ಮ್ಯಾಚ್ ಅಷ್ಟೇ ಆಗಿರೋದು. ಇನ್ನು ಬಾಕಿ ಇದೆ. ಹೊಡಿತಾರೆ ಈ ಸಲ ಕಪ್ ನಮ್ದೆ. ಮಂಗಳೂರಲ್ಲಿ 3ನೇ ದಿನ ಇರ್ತಾ ಇರೋದು. ತುಂಬಾ ಅನುಭವಿಸ್ಬಿಟ್ಟಿದೀವಿ. ಇವತ್ತು ಒಂದಿನ ಲಾಸ್ಟ್ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ. ಬಸ್ ಮೈ ಮೇಲೆ ಸಾಂಗ್ ಬರ್ತವೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಸೊ ಗೈಸ್, ಎಂತ ಅಂದ್ರೆ ಆಗಲ್ಲ ಇಲ್ಲಿ. ಇನ್ ಒಂದಿನ ಇದ್ರು ಒಬ್ಬೊಬ್ರೆ ಪೇಷಂಟ್ ಗಳಾಗ್ತಾ ಬರ್ತಾರೆ. ಅದೇ ಪಕ್ಕದ ರೂಮ್ ಹತ್ರ ಸ್ವಿಮ್ಮಿಂಗ್ ಪೂಲ್ ನಾವೇ ಓಪನ್ ಮಾಡೋಣ ಅನ್ಕೊಂಡಿದೀವಿ. ಅಷ್ಟು ಶೆಕೆ, ಬಿಸಿ ಶೆಕೆ ಗೈಸ್. ಫ್ಯಾನ್ ಗಾಳಿ. ಮುಂದಿನ ವಾರ ಸ್ವಿಟ್ಜರ್ಲೆಂಡಿಗೆ ಹೋಗೋ ಪ್ಲಾನ್ ಹಾಕಿದ್ದೀವಿ. ಇವಳ್ದು ಸ್ಪಾನ್ಸರ್ಶಿಪ್ ಅದೋಗ್ಲಿ. ಫುಲ್ ಟಿಕೆಟ್ ಹಾಕಿ ಕರ್ಕೊ ಹೋಯ್ತೀನಿ ಅಂತ ಹೇಳೋಳು. ಯಾರ್ ನೀವು ಅಂದ್ಬಿಡ್ತಾಳೆ ಆಮೇಲೆ. ಮತ್ತೆ ಎಂತ ಇಲ್ಲ, ಇಲ್ಲಿ ಒಂದಿನ ಇದ್ರು ಇನ್ನ ನಾವ್ ಹಿಂಗ ಅಂತ ಇದೀವಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಯಾರು ಮಂಗ್ಳೂರ್ ಫಿಸಿಯೋಕಾನಿಗೆ ಬಂದಿದ್ದವ್ರುವೆ ಹುಡುಕ ಬಂದ್ ಹೊಡ್ಕಿಟ್ಟಿರ ಹುಷಾರು. ನಾವು ನಮಗಾಗಿದ್ದ ಅನುಭವನೇ ನಿಮ್ಗೆ ಹೇಳ್ತಾ ಇದೀವಿ ಅಷ್ಟೇ. ಗೊತ್ತಲ್ಲ ಗೈಸ್, ನನ್ನ ಚಾನಲ್ ಅಲ್ಲಿ ಎಲ್ಲ ಟ್ರಾನ್ಸ್ಪರೆಂಟ್ ಇದ್ದಂಗೆ ಹೇಳ್ತೀನಿ. ಸೊ ಇಷ್ಟೇ, ಹಿಂಗಾಯ್ತು. ಸೊ ಗೈಸ್, ನೀವು ನೋಡ್ತಾ ಇರ್ಬೋದು, ಇದೆ ಇಷ್ಟೇ ಇವತ್ತಿಂದು ಡೇ 2. ಅಂದ್ರೆ ಇಲ್ಲಿ ಊಟ ಮಾಡ್ತಿರೋದು ಇವತ್ತು 2ನೇ ದಿನ ಫಿಸಿಯೋಕಾನ್ ಪ್ರೋಗ್ರಾಮ್ ಕಡೆಯಿಂದ. ನಾವು ಹೊರಗಡೆ ತಿಂತಿರೋದ್ನ ಲೆಕ್ಕ ಹಾಕಿದ್ರೆ ಇದು 3ನೇ ದಿನ. ಸೊ ನೋಡಿ ಗೈಸ್, ನಾವ್ ಇವಾಗ ಈ ಒಣಗ್ಲು ಮೀನೆಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಬಂದಿದ್ದೀವಿ. ಇದು ಇದ್ರಲ್ಲೇ ಇರೋದು, ಬಸ್ ಸ್ಟಾಪ್ ಅಲ್ಲೇ ನೋಡ್ಬೋದು ಗೈಸ್ ನೀವು. ಗೈಸ್, ನಾವ್ ಇವಾಗ ಕೊರ್ಗಜ್ಜನ್ ಟೆಂಪಲ್ಗೆ ಹೋಗ್ತಾ ಬಂದಿದ್ದೀವಿ ಕೊರ್ಗಜ್ಜನ್ ದೇವಸ್ಥಾನಕ್ಕೆ. ಇಲ್ಲಿ ಹೆಂಗಂದ್ರೆ ಈ ಕಡೆಯಿಂದ ಹೋಗುವಾಗ ಸಂಜೆ ಅದು ವೆಹಿಕಲ್ಸ್ ಲೈಟ್ ಹಾಕೊಂಡು ಹೋಗಂಗಿಲ್ಲ ಅಂತೆ. ಹಾಕೊಂಡು ಹೋದ್ರೆ ಅದಾಗತ್ತೆ ಗಾಡಿನೇ ಆಫ್ ಆಗುತ್ತೆ. ಸೊ ಯಾರು ಲೈಟ್ ಹಾಕಂಗಿಲ್ಲ. ಇಡೀ ಸ್ಟ್ರೀಟ್ ಇನ್ ಲೈಟ್ಸ್ ಏನಿದೆ ಅದಷ್ಟು ಆಫ್ ಮಾಡ್ತಾರೆ. 6 hours later. ಇವಾಗ ನಂಗೆ ಮಧ್ಯಾಹ್ನ ಅಂತೂ ಹುಷಾರಿರ್ಲಿಲ್ಲ. ಸೊ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮಧ್ಯಾಹ್ನ ಏನು ಅಷ್ಟು ಡೀಟೇಲ್ ಆಗಿ ತೋರ್ಸಕ್ಕಾಗ್ಲಿಲ್ಲ. ಮೋರೋವರ್ ಅಲ್ಲಿ ಕೊರ್ಗಜ್ಜನ್ ಟೆಂಪಲ್ ಅಲ್ಲಿ ವಿಡಿಯೋ ಫೋಟೋ ಅಂತ ಅಲೋ ಇರ್ಲಿಲ್ಲ. ಸೊ ಈಗ ನಾವು DJ ನೈಟಿಗೆ ಹೋಗ್ತಾ ಇದೀವಿ, ಅದನ್ನ ತೋರಿಸ್ತೀನಿ. ಓಕೆ, ಅಲ್ಲಿ ಹೋಗಿ ಸಿಗ್ತೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ DJ ನೈಟ್. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವಿವಾಗ ಬೇರೆ ಕನ್ವೆನ್ಷನ್ ಹಾಲಿಗೆ ಹೋಗ್ತಿದೀವಿ DJ ನೈಟಿಗೆ. ಆ ಕನ್ವೆನ್ಷನ್ ಅಲ್ಲ, ಬೇರೆ ಹಾಲಿಗೆ ಹೋಗ್ಬೇಕು.
ಎಲ್ಲಿ ಅಂತ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ನಮಗೆ ಬಿಟ್ಟೋಗಿದ್ದಾರೆ. ನಿಮ್ಗೆ ಒಳ್ಳೇದಾಗ್ತದೆ ನಿನ್ಗೆ. ಇದೇ ಜಾಗದಲ್ಲಿ ಇವತ್ತಿರೋದು DJ ನೈಟ್ ಆಯ್ತಾ. ಎಲ್ಲರೂ ಬಂದಿದ್ದೀವಿ, ಬಸ್ಸಲ್ಲಿ ಬಂದ್ವಿ. ನಮಗೆಲ್ಲ ಇವಾಗ ಎಂಟ್ರಿ ಪಾಸ್ ಗಳಿಸಿದ್ವು. ಈ ಬ್ಯಾಂಡ್ ಇಲ್ಲ ಅಂದ್ರೆ ಯಾರನ್ನ ಒಳಗೆ ಬಿಡಲ್ಲ. ನೆಕ್ಸ್ಟ್ ಲೆವೆಲ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಾನು ಜಾಸ್ತಿ ಆಡಿಯೋ ಹಾಕಕ್ಕೆ ಹೋಗಿಲ್ಲ, ಕಾಪಿರೈಟ್ ಆಗುತ್ತೆ. ಸೊ ವಿಡಿಯೋ ಅಷ್ಟೇ ಹಾಕ್ಬೋದು. ಎಷ್ಟು ಜೋರಾಗಿತ್ತು ಸೌಂಡ್ ಅಂದರೆ ಹಬ್ಬ. 6,000 ಜನ ಬಂದಿದ್ರು ಅಲ್ಲಿಗೆ. $2,000 years later. ಇಷ್ಟೇ ಗೈಸ್, ಮುಗ್ದೋಯ್ತು DJ ನೈಟ್. ಸಾಕಾಗಿತ್ತು. ಹಾರ್ಟ್ ಪೇನ್ ಬರೋಷ್ಟು ಸೌಂಡ್ ಕೊಟ್ಟಿದ್ರು. ಸೊ ಗೈಸ್ 11:42 ಆಗಿದೆ, ಮುಗೀತು ಇಲ್ಲಿಗೆ DJ ನೈಟು. ಆ ನೈಟ್ ಈ ನೈಟ್ ಎಲ್ಲ ಮುಗ್ದೋಯ್ತು. ಸೊ ಗೈಸ್ ಮುಗೀತು ಟ್ರಿಪ್ ಎಲ್ಲ ಇವತ್ತಿಗೆ. ಇವತ್ತು ಸೋಮವಾರ ಅಲ್ಲ ಸಾರಿ ಭಾನುವಾರ ಮುಗೀತು. ಸೊ ಇವಾಗ ಒಂದಷ್ಟು ತೊಳೆಯೋ ಬಟ್ಟೆ ಜೊತೆ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತಿಂದ 10 days ರಜೆ ಇದೆ ನನಗೆ.